ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವು ಇವತ್ತು ಒಂದು ಲೇಔಟ್ ಅಲ್ಲಿ ಇದ್ದೀವಿ. ಲೇಔಟಿನ ವಿಚಾರವನ್ನ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಓಂ ಅನಘಾಯ ನಮಃ. ಈ ಲೇಔಟ್ ಅನ್ನ ಮಾಡಿರ್ತಕ್ಕಂಥದ್ದೇ ಒಂದು ಗುಡ್ಡದಲ್ಲಿ, ಒಂದು ಗುಡ್ಡ ಬೆಟ್ಟಗಳಲ್ಲಿ ಲೇಔಟ್ ಮಾಡಿದಾಗ ನೀವು ಜಾಗ ತಗೋಬೇಕಾದ್ರೆ ಹುಷಾರಾಗಿರ್ಬೇಕಾಗುತ್ತೆ. ಯಾಕಂತಂದ್ರೆ ನನ್ನ ಎದುರುಗಡೆ ಇರ್ತಕ್ಕಂಥದ್ದು ಪೂರ್ವ ದಿಕ್ಕು, ಮತ್ತೆ ಹಿಂದೆ ಪಶ್ಚಿಮ. ಇಲ್ಲಿ ಈ ಪೂರ್ವ ದಿಕ್ಕಿನ ಸೈಟ್ ಆದಾಗ ನೋಡಿ, ಇಲ್ಲಿ ಉತ್ತರ ಬರ್ತಾ ಇದೆ. ಸೊ ಇದು ಈಶಾನ್ಯ. ಈ ಕಡೆ ತೋರಿಸಿ, ಇಲ್ಲಿ ನೋಡಿ ಈಶಾನ್ಯ ಎಷ್ಟು ಹೈಟ್ ಆಗಿದೆ ನೋಡಿ. ಈ ತರ ಈಶಾನ್ಯ ಹೈಟ್ ಆಗಿದ್ದು ನೈಋತ್ಯ ಡೌನ್ ಆಗಿದ್ರೆ, ಈ ತರ ನೈಋತ್ಯ ಡೌನ್ ಆಗಿರುವಂತಹ ಜಾಗಗಳಲ್ಲಿ ಡೆವಲಪ್ಮೆಂಟ್ ಕಡಿಮೆ ಅಂತ ತೋರಿಸುತ್ತೆ. ನೀವು ಕಾಸು ಕೊಟ್ಟು, ನೀವು ಹಣ ಕೊಟ್ಟು ಈ ತರದ ಜಾಗಗಳನ್ನ ಖರೀದಿ ಮಾಡಿಕೊಂಡು ನೀವು ನಿಮ್ಮ ಡೆವಲಪ್ಮೆಂಟ್ ಅನ್ನು ನೀವೇ ತುಳಿತಾ ಇದ್ದೀರಾ, ಅದ್ರ ಬಗ್ಗೆ ಗಮನ ಇರಲಿ. ಮತ್ತೆ ಈ ಲೇಔಟ್ ಮಾಡೋರು ಸಹಿತ ಈ ತರದ ಗುಡ್ಡ ಬೆಟ್ಟಗಳಲ್ಲಿ ಲೇಔಟ್ ಮಾಡಿದಾಗ ಆ ಲೇಔಟ್ಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಾಗತ್ತೆ. ಈ ನೀರಿನ ವ್ಯವಸ್ಥೆ ಮತ್ತೆ ಆ ವ್ಯವಸ್ಥೆ ಬಗ್ಗೆನೂ ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡಿ, ಇಲ್ಲಿ ಇದು ಸೆಪ್ಟಿಕ್ ಟ್ಯಾಂಕ್ ಇಂದು, ಅದ್ರ ಪಕ್ಕದಲ್ಲೇ ವಾಟರ್ ಲೈನ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮಾಡುವಂಥದ್ದು ಅದನ್ನ ನೋಡೋದಕ್ಕೆ ಒಂಥರ ಅಸಹ್ಯ ಅನಿಸುತ್ತೆ. ಹಾಗಾಗಿ ಕುಡಿಯೋ ನೀರನ್ನ ಈಶಾನ್ಯದಿಂದ ಬರೋ ತರ ಮಾಡಿ, ಮತ್ತೆ ನಮ್ಮ ಗಲೀಜೇನು ಹೋಗ್ಬೇಕು ಅದು ಪೂರ್ವ ದಿಕ್ಕಿನ ಸೈಟ್ ಆದಾಗ ಆಗ್ನೇಯಕ್ಕೆ ಕೊಡಬೇಕು. ಪ್ರತಿಯೊಂದು ಮನುಷ್ಯನಿಗೂ ಎರಡು ಕೈ ಇರುತ್ತೆ. ಒಂದು ಬಲಗೈ, ಅದನ್ನು ಊಟ ಮಾಡಕ್ ಬಳಸಿದ್ರೆ, ಇನ್ನೊಂದು ಎಡಗೈ, ಅದನ್ನ ಯಾಕೆ ಬಳಸ್ತೀವೋ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿ ಪ್ರತಿ ಸೈಟ್ ಅಲ್ಲಿ, ಪ್ರತಿ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನ ಫೇಸಿಂಗ್ ಇದ್ದಾಗ ಉತ್ತರ ವಾಯವ್ಯದಿಂದ ಗಲೀಜು ನೀರು ಹೊರಗೆ ಹೋಗ್ಬೇಕು. ಅದೇ ರೀತಿ ಪಶ್ಚಿಮ ದಿಕ್ಕಿನ ಸೈಟ್ ಇದ್ದಾಗ ಪಶ್ಚಿಮ ನೈಋತ್ಯದಿಂದ ಗಲೀಜು ನೀರು ಹೊರಗಡೆ ಹೋಗ್ಬೇಕು. ದಕ್ಷಿಣ ದಿಕ್ಕಿನ ಸೈಟ್ ಇದ್ದಾಗ ದಕ್ಷಿಣ ನೈಋತ್ಯದಿಂದ ಗಲೀಜು ನೀರು ಹೊರಗೆ ಹೋಗ್ಬೇಕು. ಅದೇ ರೀತಿ ಪೂರ್ವ ದಿಕ್ಕಿನ ಸೈಟ್ ಇದ್ದಾಗ ಪೂರ್ವ ಆಗ್ನೇಯದಿಂದ ಗಲೀಜು ನೀರು ಹೊರಗಡೆ ಹೋಗ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳೋದು ಕರೆಕ್ಟ್ ಆದ ವಿಧಾನ. ಹಾಗಾದ್ರೆ ಒಳ್ಳೆ ನೀರು ಉಚ್ಚ ಸ್ಥಾನದಿಂದ ಬರಬೇಕು. ಆ ಒಂದು ವಿಧಾನವನ್ನು ಪಾಲಿಸಿದಾಗ ಮಾತ್ರ ನಿಮ್ಗದು ಒಂದು ಶ್ರೇಯಸ್ಸನ್ನ ಕೊಡುತ್ತೆ. ಆ ಎಲ್ಲ ವಿಚಾರನ ಗಮನಿಸ್ಕೊಂಡು ಲೇಔಟ್ ಮಾಡೋರು ಕೂಡ ಅದನ್ನ ಗಮನಿಸ್ರಿ. ಅದೇ ರೀತಿಯಾಗಿ ಆ ಲೇಔಟ್ ಖರೀದಿ ಮಾಡೋರು ಮುಖ್ಯವಾಗಿ ನೋಡಿ, ಅವ್ರಿಗೆ ತಿಳಿಸಿದಾಗ ಒಂದು ಪೈಪನ್ನ ಕಿತ್ತು ಇನ್ನೊಂದ್ ಕಡೆ ಹಾಕೋದು ಬಹಳ ದೊಡ್ಡ ಖರ್ಚಿನ ಕೆಲಸ ಅಲ್ಲ. ಅದೇ ಆ ವ್ಯಕ್ತಿ ಮನೆ ಕಟ್ಕೊಂಡಲ್ಲ ಅನುಭವಿಸೋ ಕಷ್ಟಕ್ಕಿಂತ ಏನು ದೊಡ್ಡದಲ್ಲ. ಹಾಗಾಗಿ ಆ ಜಾಗದಲ್ಲಿ ಒಬ್ಬ ಮನುಷ್ಯ ಮನೆಯನ್ನ ಕಟ್ಕೊಂಡು ಅನುಭವಿಸ್ತಾನೆ, ಕಷ್ಟಪಡ್ತಾನೆ ಅನ್ನೋದಾದ್ರೆ ನಾವು ವಿಚಾರ ಮಾಡಬೇಕು, ಒಂದು ಪೈಪನ್ನ ಕಿತ್ತು ಅಲ್ಲಿ ಹಾಕೋದ್ರಿಂದ ಎಷ್ಟು ಖರ್ಚು ಬಂದಿತ್ತು, ಏನೋ ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿಬೇಕಾಗತ್ತೆ ಆಮೇಲೆ. ಅದಕ್ಕೆ ಈ ಚಿಕ್ಕದಿದ್ದಾಗಲೇ ಅದನ್ನ ಸರಿಪಡಿಸ್ಕೊಂಡು ಮಾಡ್ಕೊಡೋದು ಒಳ್ಳೇದು. ಆಗ್ಲೇ ಏನ್ ಹೇಳಿದೆ ನಾನು ನಿಮ್ಗೆ, ಈಗ ಈ ತರ ನೈಋತ್ಯ, ಈಗ ನೋಡಿ ಇದು ಫ್ಲಾಟ್ ಆಗಿದೆ. ಇದೇ ತರ ಫ್ಲಾಟ್ ಆಗಿರುವಂತಹ ಲೇಔಟ್ ಇದ್ರೆ ಅದಕ್ಕೆ ಬಲ ಜಾಸ್ತಿ. ಯಾಕೆ? ಡಿಗ್ರಿಗಿರುತ್ತೆ. ಇದು ಡಿಗ್ರಿಗಿದೆ, ಡಿಗ್ರಿ ಚೆನ್ನಾಗಿ ಮಾಡಿದ್ದಾರೆ. ಡಿಗ್ರಿ ಒಂದೇ ಅಲ್ಲ, ಏರಿಯಾ ವಾಸ್ತು ಮ್ಯಾಟರ್ ಆಗುತ್ತೆ. ಏರಿಯಾ ವಾಸ್ತು ನಮ್ಮ ಸಂಪೂರ್ಣ ಜೀವನವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು. ಈಗ ನಾವು ಹೊಸದಾಗಿ ತಗೋತಾ ಇದ್ದೀವಿ, ನಮ್ದು ಆಲ್ರೆಡಿ ಮನೆ ಇದ್ರೆ ಕಷ್ಟ ಅನುಭವಿಸೋಣ, ಏನ್ ಮಾಡೋಕ್ಕಾಗಲ್ಲ, ಬೇರೆ ದಾರಿ ಇಲ್ಲ, ವಿಧಿ ಇಲ್ಲ. ಹೊಸದಾಗಿ ತಗೋತಾ ಇದೀವಿ, ದುಡ್ಡು ಕೊಟ್ಟು ತಗೊಂಡು ನಾವು ಇಲ್ಲಿ ಮನೆ ಕಟ್ಕೊಂಡು ಕಷ್ಟಪಡೋದಾದ್ರೆ ಅಂತಹ ಒಂದು ಇದಕ್ಕೆ ನಾವ್ಯಾಕೆ ಕೈ ಹಾಕೋಣ? ಹುಚ್ಚು ಸಾಹಸ ಅಂತ ಕರಿಬಹುದು. ಒಂದು ಮನೆ ತಗೋಬೇಕಾದ್ರೆ ಒಂದು ಮನುಷ್ಯನ ಆಯಸ್ಸು ಅರ್ಧ ಆಯಸ್ಸು ಕಳೆದು ಬಿಟ್ಟಿರ್ತಾನೆ. ಒಂದು ಜಾಗ ತಗೋಬೇಕಾರೆ ಇನ್ನು ಅರ್ಧ ಆಯಸ್ಸೇ ಅವನಿಗೆ ಉಳಿದಿರೋದು. ಅದನ್ನ ಸಂಪೂರ್ಣ ಸಂತೋಷದಿಂದ ಕಡಿಬೇಕು ಅವನು. ಹಾಗಾಗಿ ಇವೆಲ್ಲವನ್ನು ನೋಡ್ಕೊಳ್ಳೋದು ಬಹಳ ಉತ್ತಮ. ಈ ರೀತಿಯಾಗಿ ಈಶಾನ್ಯ ಮತ್ತೆ ಅಗ್ನಿಮೂಲೆ ಯಾವಾಗ ಎತ್ತರವಾಗಿರುತ್ತೋ ಅದು ಹೆಂಗಸರಿಗೆ ಬಲವನ್ನು ಕೊಡುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಿಮ್ಗೆ ಹೆಣ್ಮಕ್ಳೇ ಇದ್ರೆ, ಹೆಣ್ಮಕ್ಳೇ ಇದನ್ನ ತಗೋತಾ ಇದ್ದೀರಾ ಅನ್ನೋದಾದ್ರೆ ಅವಾಗ ನಿಮ್ಗೊಂದು ಬಲ ಕೊಡ್ಬೋದು. ಬಿಟ್ರೆ ಇನ್ನು ಇದು ಗಂಡು ಹೆಣ್ಣು ಇಬ್ರು ಸಮನಾಗಿ ಹೋಗ್ಬೇಕು ಅನ್ನೋವಾಗ ಇದು ಅಷ್ಟೊಂದು ಸಮಂಜಸ ಅಲ್ಲ. ಈ ರೀತಿಯಾದ ಸೈಟ್ಗಳನ್ನ ಅವಾಯ್ಡ್ ಮಾಡಿ. ನಿಮಗೆ ಮನೆ ಪ್ಲಾನ್ ಬೇಕಾಗಿದ್ರೆ, ಅದು ಡುಪ್ಲೆಕ್ಸ್ ಆಗಿರ್ಲಿ, ಫ್ಲೋರ್ ಪ್ಲಾನ್ ಆಗಿರ್ಲಿ, ಬಾಡಿಗೆ ಮನೆಯ ಪ್ಲಾನ್ ಆಗಿರ್ಲಿ, ಯಾವುದೇ ರೀತಿಯಾದ ಪ್ಲಾನ್ ಅನ್ನ ನೀವು ಅಪೇಕ್ಷೆ ಪಡ್ತಾ ಇದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ನಿಮಗೆ ವಾಸ್ತು ಅನುಕೂಲ ರೀತಿಯಲ್ಲಿ ಒಂದು ಒಳ್ಳೆ ಪ್ಲಾನ್ ಅನ್ನ ಹಾಕಿ ಕೊಡ್ತಕ್ಕಂತಹ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ, ನೀವು ಸಾಕಷ್ಟು ಜನರನ್ನ ನೋಡ್ತಾ ಇದ್ದೀರಾ, ಯಾರು ಜೆನ್ಯೂನ್ ಆಗಿ ನಿಮ್ಗೆ ಹೇಳ್ತಾ ಇದಾರೆ, ಯಾರು ಕರೆಕ್ಟ್ ಆದ ಮಾಹಿತಿಯನ್ನು ಕೊಡ್ತಾ ಇದಾರೆ, ಅವ್ರನ್ನ ಆಯ್ಕೆ ಮಾಡಿಕೊಂಡು ಪ್ಲಾನಿಂಗ್ ಮಾಡಿಸ್ಕೋಬೇಕಾದ್ರೆ ಯಾವುದೇ ರೀತಿ ಕಂಜೂಸ್ತನ ಮಾಡಬೇಡಿ. ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ವ್ಯತ್ಯಾಸ ಇದೆ. ನೀವು ಯಾವ ರೀತಿಯ ದುಡ್ಡು ಕೊಡ್ತೀರಾ ಆ ರೀತಿಯ ಪ್ರಾಡಕ್ಟ್ ಸಿಗುತ್ತೆ. ಸಾಕಷ್ಟು ಜನ ಪ್ಲಾನಿಂಗ್ ಮಾಡಿಕೊಂಡು
ಕೆಲವೊಬ್ರು ಇಂಜಿನಿಯರ್ ಹತ್ರ ಮಾಡ್ಕೊಂಡಿರ್ತಾರೆ, ಕೆಲವೊಬ್ರು ಮನೆ ಕಟ್ಟಕ್ ಶುರು ಮಾಡ್ತಾರೆ, ಅವಾಗ ಫೋನ್ ಮಾಡ್ತಾರೆ ನಮ್ಗೇನೋ ಡೌಟ್ ಬರ್ತಾ ಇದೆ ಅಂತ. ಅದಕ್ಕೆ ನೀವು ಹೊಸದಾಗಿ ಕಟ್ತಾ ಇದ್ದೀರಾ ಅಂದ್ರೆ ಕುಲಂಕುಷವಾಗಿ ಪರಿಶೀಲನೆ ಮಾಡ್ಕೊಳ್ಳಿ, ಕಂಜೂಸ್ತನ ಮಾಡಬೇಡಿ. ನೀವು ಇವಾಗ ಕಂಜೂಸ್ತನ ಮಾಡಿದ್ರೆ ನಾಳೆ ಜಾಸ್ತಿ ಖರ್ಚು ಮಾಡ್ಬೇಕಾಗತ್ತೆ. ಅದೊಂದೇ ಇರೋದು. ಬಜೆಟ್ ಇಟ್ಕೊಳ್ಳಿ ನೀವು. ಬಜೆಟ್ ಎಲ್ಲದಕ್ಕೂ ಇರುತ್ತೆ ನಿಮ್ಮ ಹತ್ರ. ಟೈಲ್ಸ್ಗೆ ಇರುತ್ತೆ, ಗ್ರಾನೈಟ್ಗೆ ಇರುತ್ತೆ, ಮನೆಯಲ್ಲಿ ವಾರ್ಡ್ರೋಬ್ಗಳಿಗಿರುತ್ತೆ, ಟಾಯ್ಲೆಟ್ಗಳಿಗಿರುತ್ತೆ, ಪೇಂಟಿಂಗ್ ಕೆಲಸಕ್ಕೆ ಇರುತ್ತೆ. ಪ್ರತಿಯೊಂದಕ್ಕೂ ನೀವು ಬಜೆಟ್ ಇಟ್ಕೋತೀರಾ. ವಾಸ್ತುಗೆ ಯಾಕೆ ಬಜೆಟ್ ಇಟ್ಕೊಳ್ಳಲ್ಲ? ವಾಸ್ತುಗಂತ ಒಂದು ಬಜೆಟ್ ಅನ್ನ ಎತ್ತಿಟ್ಕೊಳ್ಳಿ. ಪ್ಲಾನ್ ಮಾಡ್ಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ವಾಸ್ತುಗೆ ಇಂತಿಷ್ಟು ಅಂತ ನೀವು ಅದಕ್ಕೆ ನಿಗದಿ ಮಾಡ್ಕೊಂಡು ಶುರು ಮಾಡಿ. ಅವಾಗ ನಿಮ್ಗೆ ಅದು ಬರ್ಡನ್ ಅಂತ ಅನ್ಸಲ್ಲ, ಅದು ನಿಮ್ಗೆ ಅಯ್ಯೋ ಇದೊಂದು ಎಕ್ಸ್ಟ್ರಾ ಖರ್ಚು ಅಂತ ಅನ್ಸಲ್ಲ. ಮತ್ತೆ 10 ಜನರ ಹಿಂದೆ ಹೋಗ್ಬಿಡಿ, ಯಾರೋ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ವಿಡಿಯೋಸ್ ಅನ್ನು ನೋಡಿ. ನಮ್ಮ ವಿಡಿಯೋದಲ್ಲಿ ನಾವು ಸಾಕಷ್ಟು ಡೀಟೇಲ್ ಆಗಿ ಎಲ್ಲ ವಿಚಾರಗಳನ್ನ ಕೊಟ್ಬಿಟ್ಟಿದೀವಿ. ಆ ಪ್ರತಿಯೊಂದು ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿ, ಅದರಲ್ಲಿ ಏನೇನ್ ಮಾಹಿತಿ ಕೊಟ್ಟಿದ್ದೀವಿ ಅವೆಲ್ಲವನ್ನ ನಾವು ನಮ್ಮ ಪ್ಲಾನ್ ಅಲ್ಲಿ ನಿಮಗೆ ಅನ್ವಯ ಆಗುವಂತೆ ಮಾಡಿಕೊಡ್ತೀವಿ. ಆ ಜವಾಬ್ದಾರಿ ನಮ್ದು. ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನ ಸುಭಿಕ್ಷವಾಗಿರ್ಲಿ ಅಂತ ಬಯಸ್ತಾ ಈ ನಿಮ್ಮ ಅನಘಾ ವಾಸ್ತು ಕಡೆಯಿಂದ ಇನ್ನಷ್ಟು ಮಾಹಿತಿಯನ್ನ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ತರ್ತಾ ಇರ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಅನಘಾ ವಾಸ್ತು ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ, ಧನ್ಯವಾದ.